ಭಾರತದ ತಂಡದಲ್ಲಿ ಫೇವರಿಸಂ ನಡೀತಾ ಇದೆಯಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಕಾರಣ ಹರ್ಷಿತ್ ರಾಣಾ ಅವರನ್ನ ಇಂಗ್ಲೆಂಡ್ ಟೂರ್ನ ಸ್ಕ್ವಾಡ್ನಲ್ಲಿ ಇರಿಸಲಾಗಿದೆ. ಬ್ಯಾಕಪ್ ಪ್ಲೇಯರ್ ಆಗಿ ಹರ್ಷಿತ್ ರಾಣಾ ಇಂಗ್ಲೆಂಡ್ನಲ್ಲೇ ಇರ್ತಾರೆ. ಆದರೆ ಹರ್ಷಿತ್ ರಾಣಾಕ್ಕಿಂತ ಒಳ್ಳೆಯ ಪ್ರದರ್ಶನ ನೀಡಿದಂಥ ಮತ್ತೊಬ್ಬ ಬೌಲರ್ ಅನ್ನ ಇಂಗ್ಲೆಂಡ್ನಿಂದ ಭಾರತಕ್ಕೆ ಕಳಿಸಿದ್ದಾರೆ. ಅನ್ಶುಲ್ ಕಾಂಬೋಜ್ ಎನ್ನುವಂಥ ಆಟಗಾರ ಇಂಗ್ಲೆಂಡ್ ಎ ವಿರುದ್ಧದ ಮ್ಯಾಚ್ನಲ್ಲಿ 5 ವಿಕೆಟ್ಗಳನ್ನು ಪಡೆದಿದ್ದ ಈ ಆಟಗಾರನನ್ನ ಈಗ ವಾಪಸ್ ಕಳಿಸಿದ್ದಾರೆ. ಮತ್ತೊಂದು ಕಡೆ ಹರ್ಷಿತ್ ರಾಣಾ ಕೂಡ ಇಂಗ್ಲೆಂಡ್ ಎ ವಿರುದ್ಧ ಆಡಿದ್ರು, ಆದರೆ ವಿಕೆಟ್ ತೆಗೆದಿದ್ದು ಒಂದೇ. ಅನ್ಶುಲ್ ಕಾಂಬೋಜ್ 5 ವಿಕೆಟ್ ತೆಗೆದಿದ್ರು. ಲಿಸ್ಟೆಯ ವಿಚಾರವನ್ನ ನೋಡಿದ್ರು ಕೂಡ ಹರ್ಷಿತ್ ರಾಣಾಕ್ಕಿಂತ ಅನ್ಶುಲ್ ಕಾಂಬೋಜ್ ಅವರ ರೆಕಾರ್ಡ್ ತುಂಬಾನೇ ಚೆನ್ನಾಗಿದೆ. 60ಕ್ಕೂ ಹೆಚ್ಚು ವಿಕೆಟ್ ಅನ್ನ ಲಿಸ್ಟೆಯಲ್ಲಿ ಅನ್ಶುಲ್ ಕಾಂಬೋಜ್ ತೆಗೆದಿದ್ದಾರೆ. ಎಕ್ಸ್ಪೀರಿಯನ್ಸ್ನ ವಿಚಾರದಲ್ಲೂ ಕೂಡ ಇದೆ. ಆದರೆ ಭಾರತ ತಂಡದಲ್ಲಿ ಆಡಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರವೂ ಏನೋ ಗೊತ್ತಿಲ್ಲ, ಸದ್ಯದ ಮಟ್ಟಿಗೆ ಹರ್ಷಿತ್ ರಾಣಾ ಅವರನ್ನ ಭಾರತ ತಂಡದಲ್ಲಿ ಇರಿಸಿಕೊಳ್ಳಲಾಗಿದೆ. ಬ್ಯಾಕಪ್ ಪ್ಲೇಯರ್ ಆಗಿ ಹರ್ಷಿತ್ ರಾಣಾ ಇಂಗ್ಲೆಂಡ್ನಲ್ಲೇ ಉಳಿದುಕೊಳ್ಳಲಿದ್ದಾರೆ. ಭಾರತ ತಂಡದಲ್ಲಿ ಫೇವರಿಸಂ ನಡೀತಾ ಇದೆ ಅನ್ನುವಂಥ ಚರ್ಚೆಗೆ ಇದು ವೇದಿಕೆ ಮಾಡಿಕೊಟ್ಟಿದೆ. ಹರ್ಷಿತ್ ರಾಣಾ ಹಾಗೂ ಗೌತಮ್ ಗಂಭೀರ್ ನಡುವಿನ ಆಪ್ತತೆ ಚೆನ್ನಾಗಿದೆ. ಹೀಗಾಗಿ ಗೌತಮ್ ಗಂಭೀರ್ ಹರ್ಷಿತ್ ರಾಣಾ ಅವರನ್ನ ಯಾವುದೇ ಸರಣಿ ಇದ್ರೂ ಆಯ್ಕೆ ಮಾಡ್ತಾರೆ. ಅದು ಆಸ್ಟ್ರೇಲಿಯಾದ ವಿರುದ್ಧದ ಸರಣಿ ಆಗಲಿ, ಚಾಂಪಿಯನ್ಸ್ ಟ್ರೋಫಿ ಆಗಲಿ, ಎಕ್ಸ್ಪೀರಿಯನ್ಸ್ ಪ್ಲೇಯರ್ಗಳನ್ನ ಬಿಟ್ಟು ಹೊಸ ಆಟಗಾರನನ್ನ ಬಿಟ್ಟು ಕೂಡ ಹರ್ಷಿತ್ ರಾಣಾ ಅವರನ್ನ ಯಾವತ್ತಿಗೂ ಗೌತಮ್ ಗಂಭೀರ್ ಸಪೋರ್ಟ್ ಮಾಡ್ತಾರೆ ಎನ್ನುವಂಥ ಮಾತಿತ್ತು. ಈಗ ಮತ್ತೊಮ್ಮೆ ಆ ಚರ್ಚೆಗೆ ಇದು ಕಾರಣವಾಗಿದೆ. ನಿಮ್ಮ ಪ್ರಕಾರ ಹರ್ಷಿತ್ ರಾಣಾ ಗೌತಮ್ ಗಂಭೀರ್ ಅವರ ಕೃಪಾ ಕಟಾಕ್ಷದಿಂದಲೇ ತಂಡದಲ್ಲಿರ್ತಾರಾ? ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.